ಇಲ್ಲೋ ಗೊತ್ತಿಲ್ಲ. ಆದರೆ ಪಂಚರಾಜ್ಯಗಳ ಚುನಾವಣೆ ನಂತರ ಮಾಡಿದ್ದು ತುಂಬ ದೊಡ್ಡ ತಪ್ಪಾಗಿದೆ. ಇದೇ ಡಿಸಿಷನ್ನ ಅವರು ಎಲೆಕ್ಷನ್ ಮುಂಚೆ ತೊಗೊಂಡಿದ್ದರೆ ಅವರ ವೋಟ್ ಮೇಲೆ ಎಫೆಕ್ಟ್ ಆಗ್ತಾಯಿತ್ತು. ಆದರೆ ವೋಟು ಎಲೆಕ್ಷನ್ನು ಕೌಂಟಿಂಗ್ ಎಲ್ಲ ಮುಗಿದ ನಂತರ ಕಾದು ಪಬ್ಲಿಕ್ಕಿಗೆ ಬರೆ ಹಿಡಿದಿದ್ದಾರೆ. ಇದು ತುಂಬ ಜನರಿಗೆ ಜನಸಾಮಾನ್ಯರಿಗೆ ತುಂಬ ಅನ್ಯಾಯ ಆಗುತ್ತೆ. ಅದೇಗೆ ಅಂದರೆ ದಿನನಿತ್ಯದ ಬಳಕೆ ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲೆ ಮತ್ತು ಗ್ಯಾಸ್ ಮೇಲೆ ಇಂಪ್ಯಾಕ್ಟ್ ಆದರೆ ಪ್ರತಿಯೊಂದು ವಸ್ತುವಿನ ಮೇಲೆ, ದಿನಬಳಕೆ ವಸ್ತು ಮೇಲೆ ಎಫೆಕ್ಟ್ ಆಗುತ್ತೆ. ಅದು ಎಫೆಕ್ಟ್ ಆಗೋದ್ರಿಂದ ಜನಜೀವನಕ್ಕೆ ತೊಂದರೆ ಆಗುತ್ತೆ, ಆರ್ಥಿಕ ಸಮಸ್ಯೆ ಉಂಟಾಗುತ್ತೆ. ಮಾಡಬಾರ್ದಿತ್ತು, ಈ ಸಮಯದಲ್ಲಿ ಮಾಡಬಾರ್ದಿತ್ತು. ಅದನ್ನೇ ಅವರು ಸುಂಕದ ರೂಪದಲ್ಲಿ ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಬೇರೆದ್ರ ಮೇಲೆ ಹಾಕ್ಬೋದಿತ್ತು. ಪೆಟ್ರೋಲೇ ಒಂದು ಯಾಕೆ ಹುಡುಕಿದ್ದಾರೆ ಅಂದರೆ ವಾಂಟಲ್ಲಿ ಹುಡುಕಿದ್ದಾರೆ ಅವರು. ಪೆಟ್ರೋಲು, ಡೀಸೆಲ್ಲು ಮತ್ತು ಗ್ಯಾಸು ಎರಡೂ ಸಹ ಏರಿಕೆ ಮಾಡಿದ್ರೆ ಜನ ಎಷ್ಟೇ ಆಗಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಲ್ಲ, ಓನ್ ವೆಹಿಕಲ್ ಯೂಸ್ ಮಾಡ್ತಾರೆ. ದಿನಬಳಕೆ ವಸ್ತು ಮೇಲೆ ತೊಂದರೆ ಆಗುತ್ತೆ, ಇದರಿಂದ ತುಂಬ ತೊಂದರೆ ಆಗುತ್ತೆ. ಅದು ಏನಕ್ಕೆ ಮಾಡಿದ್ರು, ಯಾರು ನಿರ್ಧಾರ, ಯಾರು ಒಪಿನಿಯನ್ ಕೊಟ್ಟರು ಅವ್ರಿಗೆ ಗೊತ್ತಿಲ್ಲ. ತುಂಬ ಸರ್ ನಾವು ಕಂಪ್ನಿಯವ್ರು ಮಾಡಿದ್ದಾರೆ, ನಾವು ಮಾಡ್ತಿದ್ದೀವಿ ಅಂತ ಹೇಳ್ತಾರೆ ಅಷ್ಟೇ ಸರ್. ಅವ್ರನ್ನೇ ನಾವು ಮಿಡ್ಲ್ ಮೆನ್ನಾಗಿ ಅವ್ರನ್ನೇನು ಮಾಡೋಕ್ಕಾಗಲ್ಲ. ಅವ್ರು ಓನ್ಲಿ ಪರ್ಸೆಂಟೇಜ್ ಆಫ್ ಇದಷ್ಟೇ, ಅವ್ರಿಗೆ ಲಾಭ ಏನಿಲ್ಲ. ಈಗ ಮೊದಲು ನನಗೆ ಪ್ರೈವೇಟೈಸೇಷನ್ ಆದಮೇಲೆ ಪೆಟ್ರೋಲ್ ಬಂಕೆ ಲಾಭ ಏನಿಲ್ಲ, ಇವರು ಏನು ಮಾಡ್ಕೊಳಕ್ಕಾಗಲ್ಲ. ಕೇಂದ್ರ ಸರ್ಕಾರ ತುಂಬಾ ಹೊಡೆತ ಬಿದ್ದಿದೆ ಸರ್. ನಾನು ಈ ಹಿಂದೆ ಹೇಳಿದಾಗ ಈಗ ತುಂಬ ಹೊಡೆತ ಬಿದ್ದಿದೆ. ಈ ಪೆಟ್ರೋಲ್ ಬೆಲೆ ಏರಿಕೆ ಅನ್ನೋದು ಅಷ್ಟೇ ಮೇಲ್ನೋಟಕ್ಕೆ ಕಂಡು ಬರುತ್ತೆ, ಬಟ್ ಈ ಹಿಂದೆ ತುಂಬ ಜನದ ಮೇಲೆ ಎಫೆಕ್ಟ್ ಆಗುತ್ತೆ. ಪೆಟ್ರೋಲ್ ನೆಪನೇ ಇಟ್ಕೊಂಡು, ಫಾರ್ ಎಕ್ಸಾಂಪಲ್ ಗ್ಯಾಸ್ ನೆಪ ಇಟ್ಕೊಂಡು ಹೋಟ್ಲವರು ಒಂದು ಕಾಫಿ 12 ರೂಪಾಯಿ ಇದ್ದಿದ್ದನ್ನ 15 ರೂಪಾಯಿ ಮಾಡಿದ್ದಾರೆ, 15 ರೂಪಾಯಿ ಇದ್ದಿದ್ದನ್ನ 18 ರೂಪಾಯಿ ಮಾಡಿದ್ದಾರೆ. ಅದೇ ರೀತಿ ಊಟನ ಲಂಚ್ಗೆ 60 ರೂಪಾಯಿ ಇದ್ದಿದ್ದು ಊಟನ 75 ಮಾಡಿದ್ರು, 75 90 ಮಾಡಿದರು. ಈಗ 105 ರೂಪಾಯಿ ಮಾಡಿದ್ದಾರೆ ಸರ್. ಒಂದು ಮಿನಿಮಮ್ ಒಂದು ಬಡವ ಊಟ ಮಾಡಬೇಕು ಅಂದರೆ 25 ರೂಪಾಯಿ ಇದ್ದಿದ್ದನ್ನು 45 ರೂಪಾಯಿ ಮಾಡಿದ್ದಾರೆ. ಇದು ಎಲ್ಲದ್ರ ಮೇಲೂ ಅವ್ರು ನೆಪ ಹೇಳೋದೇನು, ಗ್ಯಾಸು, ಪೆಟ್ರೋಲು, ಡೀಸೆಲ್ ಬಳಕೆ ಆಗಿದೆ ಅಂತ. ಮೇಲ್ನೋಟಕ್ಕೆ ಕಂಡು ಬರೋದೇನು, ಪೆಟ್ರೋಲ್ ಅಷ್ಟೇ ಅಲ್ಲ, ಯಾರೋ ಸಾಹುಕಾರರು ಯೂಸ್ ಮಾಡ್ತಾರೆ, ಅಥವಾ ಸ್ಯಾಲ್ರಿಗೆ ಹೋಗೋರು, ಸಂಬಳಕ್ಕೆ ಹೋಗೋರು ಯೂಸ್ ಮಾಡ್ತಾರೆ. ಬಡವ್ರ ಪರಿಸ್ಥಿತಿ ತುಂಬ ತೊಂದರೆ ಆಗುತ್ತೆ ಸರ್. ಈಗ ಇವ್ರು ಮಾಡೋದು ಮೇಲ್ನೋಟಕ್ಕೆ ಪೆಟ್ರೋಲ್ ಯೂಸ್ ಮಾಡೋರು ಬರೀ ಟೂ ವೀಲರು, ಕಾರು ಅಂತ ಹೇಳ್ತಾರೆ. ಅದರಲ್ಲಿ ನಿಜವಾಗ್ಲೂ ಹೊಡೆತ ಬಿಡೋದು ಜನಸಾಮಾನ್ಯರು ಸರ್. ಬಡವ ಏನು ಕೇಂದ್ರ ಸರ್ಕಾರಕ್ಕೆ ಜನಸಾಮಾನ್ಯರಿಗೆ ಕಷ್ಟಗಳು ಅರ್ಥ ಆಗಲ್ಲ ಸರ್. ಅವ್ರಿಗೆ ಯಾವುದೂ ಅರ್ಥ ಆಗುತ್ತೆ ಸರ್, ಗೊತ್ತಿದ್ದೇ ಮಾಡಿರ್ತಾರೆ. ಏನಕ್ಕೆ ಅಂತಂದರೆ ಎಲ್ಲವೂ ಗೊತ್ತು ಅವ್ರಿಗೆ. ಸೋರ್ಸ್ ಎಲ್ಲಿಂದ ತೆಗಿಬೇಕು ಅನ್ನೋದಕ್ಕೆ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾರೆ ಸರ್. ಈ ಸಾರಿ ಜನಸಾಮಾನ್ಯರ ಕರ್ತ ಏನಕ್ಕೆ ಅಂದರೆ ತಕ್ಷಣದಲ್ಲಿ ಎಲೆಕ್ಷನ್ ಯಾವುದೂ ಇಲ್ಲ ಅವ್ರಿಗೆ. BJP ಅವ್ರಿಗೆ, ಸೆಂಟ್ರಲ್ ಗೌರ್ಮೆಂಟ್ನವ್ರಿಗೆ ಯಾವುದೂ ಎಲೆಕ್ಷನ್ ಇಲ್ಲದೇ ಇರೋದ್ರಿಂದ ಕರೆಕ್ಟಾಗಿ ಇನ್ನು 2 ವರ್ಷ ಇದೇ ಥರ ಮುಂದುವರೆದ್ರೆ ಜನಸಾಮಾನ್ಯರು ಬದುಕೋದೇ ಕಷ್ಟ ಆಗುತ್ತೆ ಸರ್. ತುಂಬ ಅನ್ಯಾಯ ಇದೆ ಸರ್, ತುಂಬ ಅನ್ಯಾಯ ಆಗಿದೆ. ಪ್ರಧಾನಿ ಹೇಳ್ತಾರೆ ಸರ್, ಯಾರು ಸಾರಿಗೆ ಸ್ವಂತ ವಾಹನಗಳನ್ನು ಬಳಕೆ ಮಾಡಬೇಕು, ಪೆಟ್ರೋಲ್ ಬಳಕೆ ಕಡಿಮೆ ಮಾಡಿ, ಡೀಸೆಲ್ ಕಡಿಮೆ ಮಾಡಿ, ವಿದೇಶಿ ಸರ್ ಅದನ್ನು ಹೇಳ್ತಾರೆ ಸರ್. ಇವಾಗ ನಾವು ಅದಕ್ಕೆ ಯೂಸ್ ಟು ಆಗಿಬಿಟ್ಟಿದ್ದೀವಿ, ಹೊಂದ್ಕೊಂಡಿದ್ದೀವಿ. ಒಂದು ಟೈಮ್ ಆಫೀಸ್ಗೆ ಹೋಗೋದು 10 ಗಂಟೆಗೆ ಅನ್ನೋದಾದರೆ ನಾವು 9 ಗಂಟೆಗೆ ಬಿಟ್ಟರೆ ನಾವು ಡೆಸ್ಟಿನೇಷನ್ ತಲುಪ್ತೀವಿ ಅಂತ ನಾವು ಡಿಸೈಡ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಈಗ ನಾವು ಹೊಸದಾಗಿ ಅದನ್ನು ರಿಸ್ಟ್ರೈನ್ ಮಾಡ್ಕೋಬೇಕು ಅಂದರೆ 6 ಮಂತ್ಸ್ ಪ್ರಾಕ್ಟಿಕಲ್ ವೆರಿ ಡಿಫಿಕಲ್ಟಿ ಸರ್. ಈಗ ನಾವು 10 ಗಂಟೆಗೆ ಹೋಗಬೇಕು ಅಂದರೆ 8 ಗಂಟೆಯಿಂದ ಶ್ರಮ ವಹಿಸ್ತೀವಿ ಮನೇಲಿ ರೆಡಿ ಆಗೋಕ್ಕೆ. ಅದೇ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಬೇಕು ಅಂದರೆ ಅನದರ್ 2 hours ವೇ ಬ್ಯಾಕ್ ಟು ಮುಂಚೆನೇ ಎದ್ದು ಎಲ್ಲ ರೆಡಿ ಆಗಬೇಕಾಗತ್ತೆ. ಆದರೆ ನಮ್ಮ ಒಬ್ಬರ ಇದಕ್ಕೋಸ್ಕರ ಮನೆಯವರೆಲ್ಲ ಶ್ರಮ ಪಡಬೇಕಾಗತ್ತೆ. ಅವಾಗ ಬೈಕು ಯೂಸ್ ಮಾಡಿದ್ರೆ ತಪ್ಸೋಕ್ಕಾಗೋದೇ ಇಲ್ಲ ಸರ್. ಬೈಕು, ಕಾರ್ ಇರ್ಬೋದು, ಅವಶ್ಯಕತೆ. ಪ್ರಧಾನಿಯವ್ರ ಮಾತು ಕೇಳಿದ್ರೆ ಎಲ್ಲ ಒಂದು ಕಡೆ ತಮ್ಮ ಜವಾಬ್ದಾರಿ ಬಿಟ್ಟು ತಮ್ಮ ಜವಾಬ್ದಾರಿ ಎಲ್ಲ ದೇಶದ ಜನರ ಮೇಲೆ ಆಗ್ತಾ ಇದ್ದಾರೆ. ತುಂಬ ತಮ್ಮ ಜವಾಬ್ದಾರಿ ಇದೆ. ಸೆಂಟ್ರಲ್ ಗೌರ್ಮೆಂಟ್ನವರು ಯಾವ ವಸ್ತು ಮೇಲೆ ಹಾಕಬೇಕು, ಹೇಗೆ ಸರ್ಕಾರ ನಡೆಸಬೇಕು, ಆರ್ಥಿಕ ಸ್ಥಿರತೆಯನ್ನು ಕಾಪಾಡ್ಕೊಳ್ಳೋದ್ರಲ್ಲಿ ವಿಫಲ ಆಗಿದೆ ಸರ್, ವಿಫಲ ಆಗಿದೆ. ಅವರು ವಿಫಲ ಆಗಿರೋದನ್ನ ಮುಚ್ಕೊಳ್ಳೋದಕ್ಕೋಸ್ಕರ ಕಾರಣ ಹೇಳ್ತಾರೆ ಸರ್, ಯುದ್ಧಕ್ಕಿಂತ ಮೊದಲೇ ಅವರು ತಯಾರಿ ಮಾಡ್ಬೋದಿತ್ತಲ್ಲ ದೇಶಕ್ಕಾಗಿ ಸರ್. ಯುದ್ಧ ಒಂದು ನೆಪ ಅಷ್ಟೇ ಸರ್. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಈಗ ನಾಳೆ ಬೆಳಗ್ಗೆ ಯುದ್ಧನೂ ನಿಲ್ತು, ಎಲ್ಲನೂ ನಿಲ್ತು, ಪೆಟ್ರೋಲ್ ಬೆಳಗ್ಗೆ ಕಡಿಮೆ ಮಾಡಲ್ಲ ಸರ್ ಅವರು. ಈಗ ಪೆಟ್ರೋಲ್ ಕಡಿಮೆ ಮಾಡಿದ್ರು, ಗ್ಯಾಸ್ ಕಡಿಮೆ ಮಾಡಿದ್ರು ಕೂಡ ಹೋಟೆಲ್ನವರು ಇವಾಗ 12 ಇದ್ದಿದ್ದು 16 ರೂಪಾಯಿ ಕಾಫಿ ಮಾಡಿದಾರಲ್ವಾ, ಇಳಿಸಲ್ಲ ಸರ್. ಊಟ 75 ರೂಪಾಯಿ 90 ರೂಪಾಯಿ ಇದೆಯಲ್ಲ ಸರ್, ಅವ್ರು ಕಡಿಮೆ ಮಾಡಲ್ಲ ಸರ್. ಯಾಕೆ ನಾವು ಅದಕ್ಕೆ ಯೂಸ್ ಟು ಆಗಿಬಿಟ್ಟಿದ್ದೀವಿ, ಪರ್ಚೇಸ್ ಮಾಡ್ತೀವಿ, ಹೋಗ್ತೀವಿ, ಊಟ ಮಾಡ್ತೀವಿ, ಅವ್ರು ಕಡಿಮೆ ಮಾಡಲ್ಲ ಸರ್. ಸೊ ಹಾಗಾಗಿ ಅವರು ಸ್ಟ್ಯಾಗ್ನೆಂಟಾಗಿ ಉಳಿಸ್ಕೊಳ್ತಾರೆ. ಮತ್ತು ಯಾವಾಗ ಹೆಚ್ಚು ಮಾಡಬೇಕು ಅನ್ನೋದು ಅಷ್ಟೇ ನೋಡ್ತಾರೆ ಹೊರತು ಅವ್ರು ಕಡಿಮೆ ಮಾಡಲ್ಲ ಸರ್. ಇದು ಓನ್ಲಿ ಎ ಟ್ಯಾಕ್ಟಿಕ್ಸ್ ಸರ್. ಅಲ್ಲ, ಈ ಪೆಟ್ರೋಲ್ ಬೆಲೆಯಿಂದ ಜಾಸ್ತಿ ಆಯಿತು, ಓಕೆ, ಸಿಲಿಂಡರ್ ಆಲ್ರೆಡಿ ಜಾಸ್ತಿ ಆಗಿದೆ. ಸೊ ಇದಾದ ನಂತರ ನೆಕ್ಸ್ಟ್ ಎಲ್ಲನೂ ಜಾಸ್ತಿ ಆದರೆ ಜೀವನ ನಡೆಸೋದಿಲ್ಲ. ತುಂಬ
ಕಷ್ಟದ ಪರಿಸ್ಥಿತಿ ಬರುತ್ತೆ ಸರ್. ಆಗ ಅವ್ರು ಏನು ಹೇಳ್ಬೋದು ಅಂದರೆ ಯಾವ್ಯಾವುದು BJP ಸರ್ಕಾರ ಇರುತ್ತೋ ಅವ್ರ ಮೇಲೆ ದೂರ್ತಾರೆ. ಅಡ್ಮಿನ್ ಸರಿಯಾಗಿ ಮಾಡ್ತಿಲ್ಲ, ನಮ್ಮದು ಕೇವಲ ಸೆಂಟ್ರಲ್ ಗೌರ್ಮೆಂಟು, ನಾವು ಕರೆಕ್ಟಾಗಿ ಪಾಲಿಸಿನ ಮೇಂಟೈನ್ ಮಾಡ್ತಾಯಿದ್ದೀವಿ ಅಂತೇಳಿ. ನಿಮಗೆ ಕಡಿಮೆ ಬೇಕು ಅಂದರೆ ರಾಜ್ಯ ಸರ್ಕಾರದವರು ಅದನ್ನು ಡಿಸ್ಕೌಂಟ್ ಕೊಟ್ಟು ಮಾಡ್ಬೋದು, ವಹಿಸ್ಕೋಬೋದು ಅಂಥೇಳಿ ಇವ್ರ ಮೇಲೆ ಇದು ಮಾಡ್ತಾರೆ ಸರ್. ದೇಶದ ಜನರಿಗೆ ತುಂಬ ಅನ್ಯಾಯ ಆಗಿದೆ ಸರ್. ದಿನಸಿ ಬಳಕೆ ವಸ್ತುಗಳು ತೊಗೊಳೋದ್ರಲ್ಲಿ ತುಂಬ ಒಂಥರ ದಬ್ಬಾಳಿಕೆ ಅಂತಲೇ ಹೇಳ್ಬೋದು ಸರ್. ಇದನ್ನು ದಬ್ಬಾಳಿಕೆ ಅಂತಲೇ ಹೇಳ್ಬೋದು ಸರ್. ಈಗ ಏನು ಹೇಳ್ಬೋದು ಸರ್ಕಾರಕ್ಕೆ, ಏನು ಮನವಿ ಮಾಡ್ಬೋದು? ಸರ್, ಡೀಸೆಲು, ಪೆಟ್ರೋಲು, ಗ್ಯಾಸು ಬಿಟ್ಟು ಅದೇ IT ರಿಟರ್ನ್ಸ್ ಏನಿದೆಯಲ್ಲ ಸರ್, ಅದ್ರ ಮೇಲೆ ಜಾಸ್ತಿ ಮಾಡಲಿ ಸರ್ ಪರ್ಸೆಂಟೇಜು. ಅಲ್ಲಿ ಯಾರೂ ಮೆಚ್ಚಬೇಕಾಗಿಲ್ಲ ಸರ್. ಅಲ್ಲಿ 1% ಜಾಸ್ತಿ ಮಾಡಿದ್ರೂ ಈ ಪೆಟ್ರೋಲು ಡೀಸೆಲ್ ಏನು ಬರುತ್ತಲ್ಲ ಅಷ್ಟು ಸೋರ್ಸು ಬಂದುಬಿಡುತ್ತೆ ಸರ್ ಅಲ್ಲಿ. ಅದು ಬಿಟ್ಟು ಇದು ಜನಸಾಮಾನ್ಯರಿಗೆ ಏನು ಹೊಡೆಯುತ್ತಲ್ಲ ಪೆಟ್ರೋಲು, ಡೀಸೆಲ್ಲು ಮತ್ತು ಗ್ಯಾಸು, ಇದ್ರ ಕಡೆ ಗಮನ ಹರಿಸ್ಬಿಟ್ಟು ಕಡಿಮೆ ಮಾಡಬೇಕು ಸರ್. ಆದಷ್ಟು ಬೇಗ ಕಡಿಮೆ ಮಾಡಬೇಕಾಗತ್ತೆ. ಇಲ್ಲದ್ರೆ ಇವತ್ತು 103 ಇದೆ, 106 ಆಯಿತು, 110 ಆಗೋದ್ರಲ್ಲಿ ಸಂಶಯ ಏನಿಲ್ಲ ಸರ್. ಈ ಇಯರ್ ಎಂಡ್ ಅಷ್ಟೊತ್ತಿಗೆ ನಿಮಗೆ 120ಕ್ಕೂ ಹೋಗುತ್ತೆ ಸರ್. ಯುದ್ಧ ಅಂತೂ ತಕ್ಷಣ ನಿಲ್ಲಲ್ಲ. ನಾವು ನೋಡಬೇಕಾದ್ರೆ 2014 ಇದೇ ಮೋದಿಯವರು ಭಾಷಣ ಎಲ್ಲ ಕಡಿಮೆ ಮಾಡ್ತೀನಿ ಅಧಿಕಾರಕ್ಕೆ ಬಂದ ನಂತರ ಅಂತ ಹೇಳ್ತಾರೆ. ಅದಕ್ಕೆ ಅಧಿಕಾರ ಬರೋದಕ್ಕಿಂತ ಮುಂಚೆ ಜನಜಂಗುಳಿ ಸೇರಿದಾಗ ಎಲ್ಲರೂ ಮಾತಾಡೋ ರಾಜಕೀಯ ವ್ಯಕ್ತಿಗಳು ಅದು ಮೋದಿ ಏನು ಹೊರತಾಗಿಲ್ಲ ಸರ್. ಎಲ್ಲರೂ ಸೇರಿ ಅದನ್ನು ಅದೇ ರೀತಿ ಮಾತಾಡ್ತಾರೆ. ಆದರೆ ಅಧಿಕಾರ ಹಿಡಿದಂಥವರು ಹಿಡಿದಂಥ ಸಂದರ್ಭದಲ್ಲಿ ಹೇಳೋ ಮಾತು ಬೇರೆ, ಅಧಿಕಾರ ಹಿಡಿದ ನಂತರ ಹೇಳೋವಂಥ ರೀತಿಯೇ ಬೇರೆ, ನಡ್ಕೊಳ್ಳೋ ರೀತಿಯೇ ಬೇರೆ ಸರ್. ಈಗ ಪಂಚರಾಜ್ಯ ಚುನಾವಣೆಗೆ ಮುಂಚೆ ಮೋದಿಯವರು ಇದನ್ನು ಮಾಡಿದ್ದರೆ ನಾನು ಒಪ್ತಾ ಇದ್ದೆ ಸರ್. ಮಾಡಲಿಲ್ಲ ಸರ್ ಅವರು. ಎಲ್ಲ ರಾಜ್ಯಗಳು ಚುನಾವಣೆ ಆದ ನಂತರ ಫಲಿತಾಂಶ ಬಂದ ನಂತರ ಅವ್ರಿಗೊಂದು ಗಟ್ಟಿ ಮನಸ್ಸು ಮಾಡಿದರು. ಇನ್ನೆಲ್ಲೂ ಅರ್ಜೆಂಟಿಗೆ ಎಲೆಕ್ಷನ್ ಇಲ್ಲ ಸರ್ ಇವಾಗ. ಹಾಗಾಗಿ ಮಾಡಿದ್ದಾರೆ, ಒಪ್ತಾರೆ. ಜನಸಾಮಾನ್ಯ 1 ದಿವಸ ಬೈತಾರೆ, 2 ದಿವಸ ಬೈತಾರೆ, ಆಯ್ತಾ ಸರ್? ಖಂಡಿತ ಒಪ್ಪಿಲ್ಲ ಸರ್, ಒಪ್ಪೋದೇ ಇಲ್ಲ. ಬಟ್ ಇನ್ಎವಿಟೇಬಲ್ಲು ಬೈಕ್ ತೊಗೊಂಡೋಗಲೇಬೇಕು, ಇನ್ ಟೈಮ್ ರೀಚ್ ಆಗಬೇಕು. ನನ್ನ ಡೆಸ್ಟಿನಿ ಏನು ರೀಚ್ ಆಗಬೇಕು, ಕೆಲಸಕ್ಕೆ ಹೋಗ್ಬೇಕು, ಅಲ್ಲಿ ರೀಚ್ ಆಗಲೇಬೇಕು. ನನ್ನ ಡೇ ಟು ಡೇ ವರ್ಕ್ ಏನಿದೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಹಾಗಾಗಿ ಇವಾಗ ತೊಂದರೆ ಆಗಿದೆ ಸರ್, ಜನಸಾಮಾನ್ಯಕ್ಕೆ ತೊಂದರೆ ಆಗಿದೆ. ಕಡಿಮೆ ಆಗಬೇಕಾಗುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.